ಇನ್ನು ಸಿದ್ದು ಸರ್ಕಾರಕ್ಕೆ ಬಿಸಿ ತುಪ್ಪವಾದ ಜಾತಿ ಜನಗಣತಿ ವರದಿಗೆ ವೀರಶೈವ ಮಹಾಸಭಾ ಕಿಡಿ ವರದಿ ಜಾರಿ ಮಾಡಿದರೆ ಉಗ್ರ ಹೋರಾಟದ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯಗೆ ಶಾಮನೂರು ಶಿವಶಂಕರಪ್ಪ ಸಂದೇಶವನ್ನು ಕೊಟ್ಟಿದ್ದಾರೆ. ನಿನ್ನೆ ಒಂದು ಕಾಂಗ್ರೆಸ್ ವಿರುದ್ಧ ಬಿಜೆಪಿಯಿಂದ ಕೂಡ ಟೀಕಾ ಪ್ರಹಾರ. ನಿನ್ನೆ ಒಂದು ಪ್ರೆಸ್ ನೋಟ್ ಬಿಡುಗಡೆ ಮಾಡಿದ್ದಾರೆ. ಈಗ ಕೊಟ್ಟ ವರದಿ ಯಾರದ್ದು ಅಂತ ಈ 8 ವರ್ಷಗಳ ಹಿಂದಿನ ವರದಿ ಈಗ ಯಾಕೆ ಅಂತೇಳಿ ಶಾಮನೂರು ಶಿವಶಂಕರಪ್ಪ ಅವರು ಒಂದು ವೇಳೆ ವರದಿ ಜಾರಿ ಆದರೆ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತೇಳಿ. ಆಮೇಲೆ ಬಸವರಾಜ ಬೊಮ್ಮಾಯಿ ಒಂದು ರೀತಿಯಲ್ಲಿ ಟಾಂಟ್ ಕೊಟ್ಟಿದ್ದಾರೆ. ಇದು ಯಾರ ವರದಿ? ಜಯಪ್ರಕಾಶ್ ಹೆಗಡೆ ಅವರ ವರದಿಯಾ ಅಥವಾ ಕಾಂತರಾಜು ಅವರ ವರದಿಯಾ ಅಂತೇಳಿ ಅದನ್ನು ಕೇಳೋದಕ್ಕೆ ಕೆಲವು ಕಾರಣಗಳು ಕೂಡ ಇದೆ. ಒಂದು ಕಡೆ ಶಾಮನೂರು ಶಿವಶಂಕರಪ್ಪ ಇವತ್ತು ಅವರ ಹೇಳಿಕೆಯನ್ನು ಕೊಡಬಹುದು. ವರದಿ ಸ್ವೀಕಾರ ಮಾಡಿದ ಕೆಲವೇ ಗಂಟೆಯ ಒಳಗಾಗಿ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು ಆಗಿರುವಂತಹ, ಆಮೇಲೆ ಕಾಂಗ್ರೆಸ್ನ ದೊಡ್ಡ ನಾಯಕರು ಆಗಿರುವಂತಹ, ಕಾಂಗ್ರೆಸ್ನಲ್ಲಿ ಹಲವಾರು ವರ್ಷಗಳ ಕಾಲ ಖಜಾಂಜಿಯಾಗಿ ಕಾಂಗ್ರೆಸ್ ಪಕ್ಷವನ್ನೇ ಕಟ್ಟಿ ಬೆಳೆಸಿದಂಥ ನಾಯಕರಾಗಿರುವಂತಹ, ಲಿಂಗಾಯತ ಮುಖಂಡರೂ ಆಗಿರುವಂತಹ ಶಾಮನೂರು ಶಿವಶಂಕರಪ್ಪ ಸ್ವತಃ ತನ್ನ ಸರ್ಕಾರದ ವಿರುದ್ಧವೇ ಕಿಡಿಕಾರಿದ್ದಾರೆ. ಯಾವುದೇ ಕಾರಣಕ್ಕೂ ಜಾರಿಯಾಗಬಾರ್ದು ಒಂದು ರೀತಿಯಲ್ಲಿ ಫರ್ಮಾನ್ ಹೊರಡಿಸಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಹೇಗೆ ಅಂತಂದರೆ ಅವರ ಒಂದು ಮಾತಿಗೆ ಅಂದರೆ ಸಮುದಾಯ ಯಡಿಯೂರಪ್ಪನಂತವರು ಕೂಡ ಓಡ್ ಬರ್ತಾರೆ ಬೇಕಿದೆ. ಆ ಗೌರವವನ್ನು ಅದು ಉಳಿಸ್ಕೊಂಡಿರುವಂಥದ್ದು ಪಕ್ಷ ಬಿಟ್ಟು ಬೇರೆಯಾಗಿ. ಆಮೇಲೆ ನಾನು ಹೇಳಿದೆ ಮೊನ್ನೆ ನಿಮಗೆ, ಇವರು JP ನಡ್ಡಾ ಅವ್ರಿಗೊಂದು ಪತ್ರ ಬರೆದಿದ್ರು, ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೊಂದು ಪತ್ರ ಬರೆದಿದ್ರು. ಯಾವ ವಿಚಾರಕ್ಕೆ ಅಂತಂದರೆ, ಯಾಕೆ ಹೇಳಿದ್ರೆ ಅಂದರೆ ಬೇರೆ ಯಾರಾದರೂ ಬರೆದಿದ್ರೆ ಆಗಲೇ ಅವರಿಗೊಂದು ನೋಟಿಸ್ ಹೋಗ್ಬಿಡ್ತಿತ್ತು. ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೊಂದು ಪತ್ರ ಬರೀತಾರೆ, ನೋಡಿ ರಾಜ್ಯಸಭಾ ಚುನಾವಣೆಯಲ್ಲಿ ನಮ್ಮ ಲಿಂಗಾಯತವರಿಗೆ ಸರಿಯಾಗಿ ಸ್ಥಾನಮಾನ ಕೊಡಬೇಕು, ಸರಿಯಾಗ್ತಾ ಇಲ್ಲ ಅಂತೇಳಿ. ಹಾಗೆಯೇ JP ನಡ್ಡಾ ಅವ್ರಿಗೊಂದು ಬರೆದಿದ್ದಾರೆ, ನೀವು ಭಾಳ ಚೆನ್ನಾಗಿ ಮಾಡ್ತಾಯಿದ್ದೀರಿ, ನೀವು ಲಿಂಗಾಯತ ಸಮುದಾಯಕ್ಕೆ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದೀರಿ, ಆಮೇಲೆ ವಿಜಯೇಂದ್ರನ ಅಧ್ಯಕ್ಷ ಮಾಡಿದ್ದೀರಿ, ನಿಮಗೆ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ ಅಂತ ಅಂದ್ಬಿಟ್ಟು. ಇದನ್ನು ಯಾವನಾದರೂ ಬೇರೆ ಯಾರಾದರೂ ಮಾಡಿದರೆ ಪಾರ್ಟಿಯಲ್ಲಿ ಇರ್ತಾ ಇರಲಿಲ್ಲ. ಯಾಕಂದರೆ ಅದು ಶಕ್ತಿ. ಯಾಕೆ ಶಕ್ತಿ ಅಂದರೆ ಸಮುದಾಯದ ಶಕ್ತಿ. ಈಗ ಇದೇ ಶಾಮನೂರು ಶಿವಶಂಕರಪ್ಪ ಅವರು ಒಂದು ಪತ್ರ ಬರೆದಿದ್ದಾರೆ. ಅವತ್ತು ಲಿಂಗಾಯತರ ನಾಯ್ಪಾಡಾಗಿದ್ದಾರೆ ಅಂತ ಹೇಳಿದಾಗ ಅಂತ ಯಾರೂ ಕಿರಿಕಿರಿ ಮಾಡಲಿಲ್ಲ ಅವರಿಗೆ. ಈಶ್ವರ ಖಂಡ್ರೆ ಅವರನ್ನು ಮುಖ್ಯಮಂತ್ರಿಗಳು ಅವರ ಮನೆ ಕಳಿಸಿ ಸಮಾಧಾನ ಮಾಡಿ, ಇಲ್ಲ ಹಂಗೇನಾಗಿಲ್ಲ ಅಂತ ಹೇಳಿ, ಮರುದಿವಸ ಬಸವರಾಜ ರಾಯರೆಡ್ಡಿ ಒಂದು ಪ್ರಿಂಟೌಟ್ ತೊಗೊಂಬಂದು ಎಷ್ಟು AC ಗಳಿದ್ದಾರೆ, ಎಷ್ಟು ಜಿಲ್ಲಾಧಿಕಾರಿಗಳಿದ್ದಾರೆ, ಎಷ್ಟು SP ಗಳಿದ್ದಾರೆ ಅಂತೇಳಿ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನಗಳಾಯಿತು. ಈಗ ಏನಾಗುತ್ತೆ ಅನ್ನೋದು ಭಾಳ ಕುತೂಹಲ ಮೂಡಿಸಿದೆ ನನಗೆ. ಅದ್ರ ಜೊತೆ ಇನ್ನು ನಿನ್ನೆ ಕೂಡ ನಮ್ಮ ತುಮಕೂರಿನ ಸಿದ್ಧಗಂಗಾ ಸ್ವಾಮೀಜಿ ಮಾತಾಡಿದ್ರು. ಅವರು ಏನು ಕಾಂಟ್ರವರ್ಷಿಯಾಗಿ ಮಾತಾಡಲಿಲ್ಲ, ಆದ್ರೆ ಅವ್ರು ಏನು ಹೇಳಿದ್ರು ಅಂದ್ರೆ, ನನ್ನನ್ನಂತೂ ಯಾರು ಕೇಳಿಲ್ಲ ನೀನು ಯಾವ ಜಾತಿ ಅಂತ, ಯಾವ ಆಧಾರದ ಮೇಲೆ ಈ ಜಾತಿ ಗಣತಿನ ಮಾಡಿದ್ರು, ಅದರ ಕ್ರಮ ಏನು, ಪ್ರೊಸೀಜರ್ ಏನು ಅಂತ ಅವ್ರು ಪ್ರಶ್ನೆ ಮಾಡಿದ್ರು. ಸಹಜವಾಗಿ ಪ್ರಶ್ನೆ ಮಾಡಿ, ನಿಮ್ಗೆ ಕೇಳಿದಾರ ಸರ್? ನಿಮ್ಮ ಸರ್ವೆ ಸ್ವಾಮೀಜಿ ಬಿಡಿ, ನನಗಂತೂ ಕೇಳಿಲ್ಲ ಯಾರು. ಅಲ್ಲ, ನಾನು ಹೇಳೋದಿಲ್ಲ ಅಂತ ಹೇಳುವಾಗ ನಮಗೇನಾಗುತ್ತೆ ಅಂದರೆ, ಇದು ಒಂದು ಅವರ ಬಳಿಗೆ ಬಂದಿಲ್ಲ, ಕೇಳಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬೈಟಿದ್ರೆ ಹಾಕಿ ಆಯ್ತು. ಆಮೇಲೆ ಬಸವರಾಜ ಬೊಮ್ಮಾಯಿ ಅವರು ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಹೇಳಿದ್ರು ಅಂತಂದರೆ, ನಮ್ಮ ಮನೆಗಂತೂ ಬಂದಿಲ್ಲ ಅಂತ ಹೇಳಿದರು, ಸ್ವತಃ ಸಚಿವೆ. ಬಟ್ ಈ ನಡುವೆ ಬಸವರಾಜ ಬೊಮ್ಮಾಯಿ ಅವರ ಹೇಳಿಕೆಯನ್ನು ಗಮನಿಸಿ. ಮೊಟ್ಟ ಮೊದಲು ಇವತ್ತು ಸರ್ಕಾರಕ್ಕೆ ಕೊಟ್ಟಿರುವಂಥ ವರದಿ ಕಾಂತರಾಜ್ ವರದಿನ, ಜಯಪ್ರಕಾಶ್ ಹೆಗಡೆ ವರದಿನ, ಇದು ಭಾಳ ಸ್ಪಷ್ಟವಾಗಿದೆ. ಸರ್ಕಾರ ತನ್ನ ಆಜ್ಞೆಯಲ್ಲಿ ಕಾಂತರಾಜ್ ಅವ್ರಿಗೆ ಮಾಡೋಕ್ಕೆ ಹೇಳಿದರು. 146 ಕೋಟಿ ಖರ್ಚು ಅವತ್ತಿನ ಬಜೆಟ್ನಲ್ಲೇ ಪೂರ್ತಿ ಆಗಿದೆ. 2018ರಲ್ಲಿ ಅವರು ವರದಿ ಸಿದ್ಧವಾಗಿ ಕೊಟ್ಟಿದ್ದರು. ಆದರೆ ಅವತ್ತು ಸಿದ್ದರಾಮಯ್ಯ ಅವರು ಅದನ್ನು ತೆಗೆದುಕೊಳ್ಳೋಕ್ಕೆ ತಯಾರಿರಲಿಲ್ಲ. ಯಾಕಂದರೆ ಚುನಾವಣೆ ಮುಂದಿತ್ತು ಅಂತ ರಾಜಕಾರಣಕ್ಕಾಗಿ ಅವತ್ತು ತೆಗೆದುಕೊಂಡಿರಲಿಲ್ಲ. ಈಗ ಮತ್ತೆ ರಾಜಕಾರಣಕ್ಕಾಗಿ ಚುನಾವಣೆ ಲೋಕಸಭಾ ಮುಂದಿರುವಂಥ ಸಂದರ್ಭದಲ್ಲಿ ಜಯಪ್ರಕಾಶ್ ಹೆಗಡೆ ಅವ್ರ ಕಡೆಯಿಂದ ತೊಗೊಂಡಿದ್ದಾರೆ. ನಾನು ಸ್ಪಷ್ಟೀಕರಣ ಕೇಳ್ತಾ ಇದ್ದೀನಿ, 2 ಸ್ಪಷ್ಟೀಕರಣ. ಒಂದು, ಇದು ಕಾಂತರಾಜ್ ವರದಿನ ಅಥವಾ ಜಯಪ್ರಕಾಶ್ ಹೆಗಡೆ ವರದಿನ. ನಂಬರ್ 1, ಕಾಂತರಾಜ್ ವರದಿಯ ಆದೇಶ ಏನಿದೆ ಅದು ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿ ಯಾವ್ಯಾವ ಜಾತಿಯ ಪರಿಸ್ಥಿತಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ. ಜಾತಿ ಗಣತಿ ಅಂತ ಇಲ್ಲ. ಯಾಕಂದರೆ ಜಾತಿ ಗಣತಿ ಯಾರು ಮಾಡಬೇಕನ್ನುವಂಥ ವಿಚಾರ ಸುಪ್ರೀಂ ಕೋರ್ಟಲ್ಲಿದೆ. ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದೆಯೋ, ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆಯೋ ಅನ್ನೋಂಥದ್ದು ಸುಪ್ರೀಂ ಕೋರ್ಟಲ್ಲಿ 6 ಕೇಸುಗಳಿದ್ದಾವೆ. ಹೀಗಿರುವಾಗ ಅವತ್ತು ಅದನ್ನು ಬದಲಾವಣೆಯನ್ನು ಮಾಡಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಎಲ್ಲ ಜಾತಿಗಳಲ್ಲಿರುವಂಥ ಶೈಕ್ಷಣಿಕ ಸಾಮಾಜಿಕ ನಾವು
ಜಾತಿ ಗಣತಿಯನ್ನು ಇನ್ನೂ ಒಂಚೂರು ಮಾಡಿ ಇನ್ನೂ ಸ್ವಲ್ಪ ಸಮವಾಗಿ ಅವಕಾಶ ಕೊಡಿ. ಯಾಕಂತಂದರೆ ಈಗ ನಮ್ಮ ಜಾತಿ ವೀರಶೈವ ಲಿಂಗಾಯತ ಉಪಪಂಗಡಗಳಿದ್ದಾವೆ, ಹೇಳ್ಬೋದಲ್ಲ, ಅನೇಕ ಉಪಪಂಗಡಗಳಿದ್ದಾವೆ, 103 ಉಪಪಂಗಡಗಳು ಬೇರೆ 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 ಬರ್ಸಿದ್ದಾರೆ. ಸೊ ಹೀಗಾಗಿ ಜಾತಿ ಗಣತಿಯಲ್ಲಿ ಕಡಿಮೆ ಆಗಿದೆ. ಈಗ ವೈಜ್ಞಾನಿಕವಾಗಿ ಜಾತಿ ಗಣತಿ ಅಂತಂದರೆ ಎಲ್ಲರನ್ನೂ ಮಾಡಬೇಕು. ಈಗ ನಾನು 5 ಜನ ನಮ್ಮ ಅಕ್ಕ ತಂಗಿಯರಿದ್ದೀವಿ. ಸೊ ನಮ್ಮ ಮನೆ ಯಾರ ಮನೆಗೂ ಬಂದಿಲ್ಲ, ನಾವು ವಿನಂತಿಯನ್ನು ಮಾಡಿದ್ದೀವಿ ನಮ್ಮ ವೀರಶೈವ ಲಿಂಗಾಯತ ಮಹಾಸಭಾದಿಂದ. ನೋಡೋಣ ಮುಂದೆ. ನೋಡಿ, ನಾನು ಇದನ್ನು ರಾಜಕೀಯ ದೃಷ್ಟಿಯಿಂದ ಎಲ್ಲ ಸಮಾಜಕ್ಕೆ ನ್ಯಾಯ ಸಿಗಬೇಕು. ಈಗ ಜನಗಣತಿ ಯಾಕೆ ಮಾಡ್ತೀವಿ ನಾವು? ಪ್ರತಿ ಬಾರಿ ಜನಗಣತಿ ಯಾಕೆ ಮಾಡ್ತೀವಿ? ಆ ಜನಸಂಖ್ಯೆ ಆಧಾರದ ಮೇಲೆ ಆ ಸಮುದಾಯದವರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದ ಜನಗಣತಿಯನ್ನು ಮಾಡ್ತೀವಿ. ಸೊ ಇದು ಹಠಕ್ಕೆ ಬಿದ್ದಿದ್ದಾರೆ, ಇನ್ನೊಂದು ಬಿದ್ದಿದ್ದಾರೆ ಅಂತಿಲ್ಲ, ಎಲ್ಲರಿಗೂ ನ್ಯಾಯ ದೊರಕಿಕೊಡ್ಲಿ. ನಾವೇನು ಹೇಳ್ತಾ ಇದ್ದೀವಿ ಅಂತಂದರೆ, ಈ ಜನಗಣತಿ ಏನು ಮಾಡಿದ್ದಾರೆ, ಒಂದು 4 ಕಡೆ ಬಂದಿದ್ದಾರೆ, 4 ಕಡೆ ಹೋಗಿಲ್ಲ. ನಾನೇ ನನ್ನ ಸ್ವಂತ ಉದಾಹರಣೆಯನ್ನು ಹೇಳ್ತಾ ಇದ್ದೀನಿ. ನಮ್ಮ ವೀರಶೈವ ಲಿಂಗಾಯತರಲ್ಲಿ 103 ಒಳಪಂಗಡಿದ್ದಾವೆ, ಎಲ್ಲರೂ ಬೇರೆ 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 ಬರ್ಸಿದ್ದಾರೆ. ಸೊ ಹೀಗಾಗಿ ವೈಜ್ಞಾನಿಕವಾಗಿ ಇನ್ನೊಮ್ಮೆ ಮಾಡಿ ಇನ್ನು ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಇದನ್ನು ರಾಜಕೀಯವಾಗಿ ನಾನು ನೋಡ್ತಾ ಇದ್ದೀನಿ. ಇದು ಸರ್ಕಾರಕ್ಕೆ ಜಾತ್ಯತೀತ ಅಂತ ಒಂದು ಶಬ್ದ ಇತ್ತಲ್ವಾ, ಎಲ್ಲೋ ಕೇಳ್ದಂಗಿತ್ತಲ್ವಾ ಜಾತ್ಯತೀತ ಅಂತ, ಸಿದ್ದರಾಮಯ್ಯನವ್ರ ಬಾಯಲ್ಲೇನೆ. ಜಸ್ಟ್ ರಿಮೆಂಬರಿಂಗ್ ಜಾತ್ಯತೀತ ಅಂತ. ಪಾಪ ಬಹಳ ದೊಡ್ಡ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ನಿಜವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು. ಸರ್ಕಾರಕ್ಕೆ ಒಂದು ರೀತಿ ನಿಜವಾಗ್ಲೂ ಮುಜುಗರ ತಂದು ಕೊಡುವಂಥದ್ದು. ಯಾಕಂದರೆ ನಮ್ಮ ಮನೆಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಒಂದು ಕಡೆ. ಇನ್ನೊಂದು, ಬಸವರಾಜ ಬೊಮ್ಮಾಯಿ ಒಂದು ಮಾತನ್ನು ಹೇಳಿದರು, ವೀಕ್ಷಕರ ಕೇಳಿಸ್ಕೊಳ್ಳಿ. ಜಾತಿ ಗಣತಿ ಯಾರು ಮಾಡಬೇಕು ಅಂತೇಳಿ ಈಗಲೂ ಕೂಡ ಇರುವಂಥದ್ದು. ಜಾತಿ ಗಣತಿಗೆ ರಾಜ್ಯ ಸರ್ಕಾರಕ್ಕೆ ಅವಕಾಶ ಇಲ್ಲ, ಅದು ಕೇಂದ್ರ ಸರ್ಕಾರವೇ ಮಾಡಬೇಕು 1970 ಆಧಾರದ ಪ್ರಕಾರ ಅಂತ. ಹಾಗಾಗಿನೇ ನೀವು ಪ್ರತಿ ಸಲ ಕೇಳಿ, ಸಿದ್ದರಾಮಯ್ಯನವರು ಇದನ್ನು ಹೇಳಿದಾಗ ಜಾತಿ ಗಣತಿ ಅಂತ ಹೇಳೋದಿಲ್ಲ, ಅವರು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಇದರಲ್ಲೂ ಹಾಗಿದ್ರೆ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಅಂದ್ರೆ ಅದು ಎಲ್ಲೂ ಜಾತಿ ಅನ್ನೋ ಶಬ್ದ ಬರಬಾರ್ದು. ನಾನು ಇಂಥ ಎಲ್ಲ ಜಾತಿಲೂ ಬಡವರಿದ್ದಾರೆ ಅಲ್ವಾ, ಎಲ್ಲ ಜಾತಿಯಲ್ಲೂ ಬಡವರಿದ್ದಾರೆ. ಬಡವರು ಯಾವ ಜಾತಿನಲ್ಲಿ ಇಲ್ಲ ಹೇಳಿ? ಬಡತನಕ್ಕೆ ಜಾತಿ ಇಲ್ಲ ಆ್ಯಕ್ಚುಲಿ. ಅವರು ಆ ಜಾತಿ ಅನ್ನೋದನ್ನ ಯಾಕೆ ಕಾಲಮ್ ಇಡ್ತಾರೆ, ಯಾಕೆ ಮೆನ್ಷನ್ ಮಾಡ್ತಾರೆ, ಯಾಕೆ ನೀವು ಯಾವ ಸಮುದಾಯದವರು ಅಂತ ಕೇಳ್ತಾರೆ? ತೆಗೆದಾಕ್ಬೇಕು, ಪೂರ್ತಿ ತೆಗೆದಾಕಬೇಕು. ಇಲ್ಲ ನಾವು ಸರಿಯಾಗಿ ಮಾಡ್ತೇವೆ ಅಂತಂದರೆ ನೇರವಾಗಿ ನಾವು ಈ ಜಾತಿಗೆ ಇಂತಿಷ್ಟು ಕೊಡ್ತೇವೆ, ನಾವು ಜಾತಿ ಆಧಾರಿತ ಸ್ಟೇಟು, ನಮ್ಮದೇನು ಕಲ್ಯಾಣ ರಾಜ್ಯ ಅಲ್ಲ ಅಂತ ಅವ್ರು ಹೇಳಬೇಕು. ಏನು ಹಿಪೋಕ್ರಸಿ ಸರ್ಕಾರಗಳದ್ದು. ವೀಕ್ಷಕರೇ, 9 ಗಂಟೆ ಕರ್ನಾಟಕ ಪ್ರೈಮ್ ಟೈಮಲ್ಲಿ ಇವತ್ತು ನಾನು ಇದರ ಬಗ್ಗೆ ನಿಮಗೊಂದು ಮಾಹಿತಿ ಕೊಡ್ತೀನಿ. ಅಂತಂದರೆ ಪಕ್ಕದ ತಮಿಳುನಾಡಿನಲ್ಲಿ ಈ ಅತಿ ಹಿಂದುಳಿದ ಜಾತಿಗಳಿಗಾಗಿ ಒಂದು ಹೋರಾಟಗಳಾಗಿ ಆಮೇಲೆ ಅದು ಕೋರ್ಟ್ಗೆ ಹೋಗಿ ವಿಶೇಷವಾದಂಥ ರಿಸರ್ವೇಷನ್ ಬಂತು. ಅಂಥದ್ದೇ ಪ್ರಯತ್ನವನ್ನು ಮಹಾರಾಷ್ಟ್ರದಲ್ಲಿ ಕೂಡ ಮಾಡಲಾಯಿತು. ಆದರೆ ಮಹಾರಾಷ್ಟ್ರ ಕೋರ್ಟ್ ಅದನ್ನು ರಿಜೆಕ್ಟ್ ಮಾಡ್ತು. ನೀವು ಯಾವ ಆಧಾರದಲ್ಲಿ ಇದನ್ನು ನೀವು ಗಣತಿ ಮಾಡಿದ್ದೀರಿ ಅಂತ ಹೇಳುವಾಗ ಅವರ ಬಳಿ ಡಾಕ್ಯುಮೆಂಟೇಷನ್ ಇರಲಿಲ್ಲ. ಈ ಡಾಕ್ಯುಮೆಂಟೇಷನ್ ಇದೆಯಲ್ಲ, ಈಗ ಕರ್ನಾಟಕ ಸರ್ಕಾರ ಮಾಡಿರುವಂಥದ್ದು, ಮುಂದಿನ ದಿನಮಾನಗಳಲ್ಲಿ ಅದರಲ್ಲಿ ಒಂದು ಲೆಕ್ಕಾಚಾರ ಇದೆ. ನಾನು ಅದನ್ನು 9 ಗಂಟೆಗೆ ಇವತ್ತಿನ ರಾತ್ರಿ 9 ಗಂಟೆ ಪ್ರೈಮ್ ಟೈಮಲ್ಲಿ ಹೇಳ್ತೀನಿ. ಈ ಜಾತಿ ಗಣತಿ ವರದಿ ಸ್ವೀಕಾರ ಆಗ್ತಾ ಇದ್ದ ಹಾಗೇನೆ ಲಿಂಗಾಯತ ಮುಖಂಡರುಗಳು ಅನೇಕರು ಸಿಡಿಮಿಡಿಗೊಂಡಿದ್ದಾರೆ. ಲಿಂಗಾಯತ ಸಮುದಾಯದ ಶಾಸಕರಂತೂ ಕೆಂಡಾಮಂಡಲ ಆಗಿದ್ದಾರೆ. ಪಾಪ ಅವರಿಗೊಂದು ಅನಿವಾರ್ಯತೆ ಇರುತ್ತೆ, ಅವರ ಸಮುದಾಯವನ್ನು ನಾವು ಪ್ರತಿನಿಧಿಸ್ತಾ ಇದ್ದೀವಿ, ಸಮುದಾಯದ ವಿಶ್ವಾಸ ಕಳ್ಕೋಬಾರ್ದು ಅನ್ನೋವಂಥದ್ದು. ಸೊ ಅದನ್ನು ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಲಿಂಗಾಯತ ಸಮುದಾಯ ಅಲರ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ವಿಜಯಾನಂದ ಕಾಶ್ಯಪ್ನವರು ಹೇಳಿಕೆ ಕೊಟ್ಟಿದ್ದಾರೆ. ವೀರಶೈವ ಲಿಂಗಾಯತ ಮಹಾಸಭಾ ವೇದಿಕೆಯಲ್ಲಿ ಇದನ್ನು ಚರ್ಚೆ ಮಾಡ್ತೀವಿ, ಮಹಾಸಭಾದಲ್ಲಿ ಸಭೆ ನಡೆಸಿ ಮುಂದಿನ ಹೋರಾಟದ ಬಗ್ಗೆ ತೀರ್ಮಾನ ಕೈಗೊಳ್ತೀವಿ ಅಂತ ಹೇಳ್ತಾರೆ. ಇವತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿಯನ್ನು ಇವತ್ತು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದಂಥವರು ಜಯಪ್ರಕಾಶ್ ಹೆಗಡೆ ಇವತ್ತು ಕೊಟ್ಟಿದ್ದಾರೆ. ಇವತ್ತು ವರದಿಯನ್ನು CM ಕೂಡ ಸ್ಪೀಕರ್ ಮಾಡಿದ್ದಾರೆ. ಇವತ್ತು ಕ್ಯಾಬಿನೆಟ್ನಲ್ಲಿ ಕೂಡ ಚರ್ಚೆ ಆಗ್ತಿದೆ. ಹಾಗೆಯೇ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತದೆ. ಪ್ರಬಲ ಸಮುದಾಯದವರು, ಹಾಗೆಯೇ ಲಿಂಗಾಯತ ಸಮುದಾಯದವರು, ಹಾಗೆ ಶಾಸಕರಾದಂತಹ ವಿಜಯಾನಂದ ಕಾಶ್ಯಪ್ಪನವರು ಇದ್ದಾರೆ. ಬನ್ನಿ ಅವರ ಅಭಿಪ್ರಾಯವನ್ನು ಕೇಳೋಣ. ಸರ್, ಈಗ ವರದಿ ಸ್ಪೀಕರ್ ಮಾಡಿದ್ದಾರೆ CM, ಮುಂದೆ ನಿಮ್ಮ ನಡೆ ಏನು? ನೋಡಿ, ವರದಿ ವೈಜ್ಞಾನಿಕವಾಗಿ ಇಲ್ಲ ಅನ್ನೋ ಕಾರಣದಿಂದ ನಾವು ಮಹಾಸಭೆ ವತಿಯಿಂದ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದು ಮರುಪರಿಶೀಲನೆ ಮಾಡಬೇಕು, ಆ ವರದಿಯನ್ನು ಮರು ಆದೇಶ ಮಾಡಿ ಜನಗಣತಿ ಆಗಬೇಕು ಅನ್ನೋದನ್ನು ನಾವು ಮನವಿಯನ್ನು ಮಾಡಿಕೊಂಡಿದ್ವಿ. ಇದು ವರದಿಯನ್ನು ಸ್ವೀಕಾರ ಮಾಡಿದ್ದಾರೆ. ಇಲ್ಲಿ ವೈಜ್ಞಾನಿಕವಾಗಿ ಇದೆ ಇಲ್ಲೋ ಅನ್ನೋದನ್ನು ಈಗ ಮಾನ್ಯ ಮುಖ್ಯಮಂತ್ರಿಗಳು ವರದಿಯನ್ನು ತೆಗೆಸ್ಕೊಂಡಿದ್ದಾರೆ. ಅವ್ರು ಪರಿಶೀಲನೆ ಮಾಡಲಿ, ನೋಡಿಬಿಟ್ಟು ಅದರಲ್ಲಿ ನಮ್ಮ ಗಮನಕ್ಕೆ ಕೂಡ ತರಲೇಬೇಕಾಗುತ್ತೆ. ನಾವು ಈಗಾಗಲೇ, ಯಾಕಂದರೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾವು ಗಮನಕ್ಕೆ ತಂದಿರೋ ಹಿನ್ನೆಲೆಯಲ್ಲಿ ಆ ಸತ್ಯಾಸತ್ಯತೆಯನ್ನು ತಿಳ್ಕೊಂಡು ನಾವು ಮುಂದೆ ಪ್ರತಿಕ್ರಿಯೆಯನ್ನು ಮಾಡುವಂಥದ್ದು. ಈಗ ಯಾಕೆಂದರೆ ವರದಿಯನ್ನು ಸ್ವೀಕಾರ ಮಾಡೋದಕ್ಕೆ ಬಿಡಲ್ಲ ಅಂತಿದ್ರಿ, ಈಗ ವರದಿ ಸ್ಪೀಕರ್ ಆಗೋಗಿದೆ, ಮುಂದೆ ಅಖಿಲ ವೀರಶೈವ ಮಹಾಸಭಾದ ನಡೆ ಏನು ಅಂತ? ನೋಡಿ, ಅದನ್ನೇ ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಳೋದೇ ನಾವು ಮಾತಾಡೋದು. ಏನೇ ಮಾತಾಡಿದ್ರು ಕೂಡ ತಪ್ಪಾಗತ್ತೆ. ಸತ್ಯಾಸತ್ಯನ ತಿಳ್ಕೊಂಡ್ಬಿಟ್ಟು
ಮುಂದೆ ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡ್ತೀವಿ. ನೀವೇನು ಸಭೆಯನ್ನು ಕರಿತಿದ್ದೀರಾ ವೀರಶೈವ ನಮ್ಮ ಮಹಾಸಭೆ ವತಿಯಿಂದ ಎಲ್ಲ ನಾಯಕರು ಸೇರಿಕೊಂಡು ನಾವು ಸಭೆಯನ್ನು ಮಾಡಿ ಅದನ್ನು ಸತ್ಯಾಸತ್ಯತೆಯನ್ನು ತಿಳ್ಕೊಂಡ್ಬಿಟ್ಟು ಮುಂದೆ ನಾವು ತೀರ್ಮಾನ ಮಾಡ್ತೀವಿ. ಸಭೆ ಯಾವಾಗ ನಡೀಬೋದು ಸರ್, ಯಾವಾಗ ನಡೀತೀವಿ? ಯಾಕೆಂದ್ರೆ ಇವತ್ತು ಆಗ್ಬೋದು, ನಾಳೆ ಆಗ್ಬೋದು, ನೋಡೋಣ. ಅದರಲ್ಲಿ ಏನು ಮಾಡ್ಬೋದು ಅಂತಕ್ಕಂಥ ನಿರ್ಧಾರ ಆಗುತ್ತೆ. ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಇದಿಷ್ಟು ಕೂಡ ಶಾಸಕರಾದಂತಹ ವಿಜಯಾನಂದ ಕಾಶಪ್ಪನವರ ಮಾತು. ನಾವು ಸಭೆಯನ್ನು ನಡೆಸ್ತಾ ಇದ್ದೇವೆ ಅಖಿಲ ಭಾರತ ವೀರಶೈವ ಮಹಾಸಭಾ ವತಿಯಿಂದ ಸಭೆಯನ್ನು ಮಾಡಿ ಸಭೆಯಲ್ಲಿ ಚರ್ಚೆ ಮಾಡಿ ನಾವು ಯಾವ ನಿರ್ಣಯವನ್ನು ಕೈಗೊಳ್ಳಬೇಕು ಅಂತಕ್ಕಂತಹ ಒಂದು ಬಲವಾದ ನಿರ್ಧಾರಕ್ಕೆ ಬರ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಷ್ಟು ಸುಲಭ ಇಲ್ಲ, ಇದು ಬಹಳ ದೊಡ್ಡ ರಾಜಕೀಯ ಸಂಚಲನವನ್ನು ಉಂಟು ಮಾಡ್ತಾ ಇರ್ತಕ್ಕಂಥ ಒಂದು ಅಸ್ತ್ರ ಬಳಕೆ ಮಾಡ್ಕೊಳ್ಳೋರಿಗೆ. ಇನ್ನು ಅದನ್ನು ಹೇಗೆ ಬಳಕೆ ಮಾಡ್ಕೊಳ್ತಾರೆ, ಹೇಗೆ ಅದು ಡೆವಲಪ್ ಆಗ್ತಾ ಹೋಗುತ್ತೆ, ಅಥವಾ ಕೊನೆಗೆ ಏನೂ ಆಗಲಿಲ್ಲ, ಅದೇನೋ ಹೇಳ್ತಾರಲ್ಲ ಗುಡ್ಡ ಆಗದು ಚಿಕ್ಕದೇನೇನೋ ಹೊರಗೆ ತೆಗೆದ್ರು ಅನ್ನೋ ಹಂಗೆ ಆಗ್ಬಿಡತ್ತಾ ಇದು ಅನ್ನೋಂಥದ್ದು. ನಮ್ಮ ಪ್ರತಿನಿಧಿ ಸತೀಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸತೀಶ್, ನಿನ್ನೆಯಿಂದನೂ ಕೂಡ ಈ ಜಾತಿ ಗಣತಿಯ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಸಂಚಲನ ಉಂಟಾಗಿದೆ. ಜೊತೆಗೆ ಕೆಲವು ನಾಯಕರಲ್ಲಿ ಎಕ್ಸೈಟ್ಮೆಂಟ್ ಇದೆ, ಕೆಲವು ನಾಯಕರಲ್ಲಿ ಒಂಥರ ಸ್ವಲ್ಪ ಬೇರೆ ಥರದ ಆತಂಕ ಎಲ್ಲ ಇದೆ. ನೀವು ಫೀಲ್ಡಲ್ಲಿ ಇರ್ತೀರಾ, ಎಲ್ಲ ರಾಜಕಾರಣಿಗಳನ್ನು ಭೇಟಿ ಆಗ್ತಾ ಇರ್ತೀರಾ, ಎಲ್ಲ ಪಕ್ಷದ ರಾಜಕಾರಣಿಗಳನ್ನು ಭೇಟಿ ಆಗ್ತಾ ಇರ್ತೀರಾ. ಏನಿದೆ ಆ್ಯಕ್ಚುಲಿ ಆಫ್ ದ ರೆಕಾರ್ಡ್, ಆನ್ ರೆಕಾರ್ಡ್, ಏನೇನು ಭಾವನೆಗಳು ವ್ಯಕ್ತ ಆಗಿದೆ ಒಟ್ಟಾರೆ? ಶ್ರೀಲಕ್ಷ್ಮಿ, ನೀವು ಹೇಳ್ದೇರಾಗಿ ಒಬ್ಬೊಬ್ಬರು ನಾಯಕರದ್ದು ಒಂದೊಂದು ರೀತಿಯ ಒಂದು ನಿಲುವಾಗಿರುತ್ತೆ. ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ನಾಯಕರ ನಿಲುವೇ ಬೇರೆ ಆಗಿರ್ತದೆ. ಹಿಂದುಳಿದ ಮತ್ತು ದಲಿತ ಸಮುದಾಯದ ಶಾಸಕರು, ಸಚಿವರು ಅವರ ನಿಲುವೇ ಬೇರೆ ಆಗಿರುತ್ತೆ. ಅವರು ಈ ವರದಿ ಜಾರಿ ಆಗಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರ ಮೇಲೆ ಸಾಕಷ್ಟು ಒತ್ತಡವನ್ನು ಹಾಕಿದ್ರು. ಅಂದರೆ ಹಿಂದ ಸಮುದಾಯದ ಯಾರೆಲ್ಲ ಸಚಿವರು, ಶಾಸಕರಿದ್ದಾರೋ ಅವರು ಈ ವರದಿ ಜಾರಿಗೆ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಆ ಸಮುದಾಯದ ಮುಖಂಡರು ಕೂಡ ಸಮಾವೇಶಗಳನ್ನು ಮಾಡಿ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಆದರೆ ಇಲ್ಲಿರುವಂಥದ್ದು ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಸಚಿವರು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಂದರೆ ಆ ಸಮುದಾಯದ ಅಂಕಿಅಂಶ ಇಲ್ಲಿ ಸರಿಯಾಗಿ ಆಗಿಲ್ಲ ಅನ್ನೋದು, ಜನಸಂಖ್ಯೆಯ ಏನು ಜಾತಿ ಗಣತಿ ಅಲ್ಲ ಅಂತ ಹೇಳಿದ್ರು ಕೂಡ ಅಂತಿಮವಾಗಿ ಅದೇ ಹೊರಗಡೆ ಬರುತ್ತೆ. ಅಂಕಿಅಂಶಗಳು ಬಂದಾಗ ಸಮುದಾಯದ ಜನಸಂಖ್ಯೆ ಕಡಿಮೆ ಇದೆ ಅನ್ನೋದು ವರದಿಯಲ್ಲಿ ಇದೆ ಅನ್ನೋ ಒಂದು ಲೀಕ್ ಆಗಿರುವಂತ ಮಾಹಿತಿ. ಆ ಹಿನ್ನೆಲೆಯಲ್ಲಿ ಅವರೆಲ್ಲ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂದೆ ಲೋಕಸಭೆ ಚುನಾವಣೆ ಕೂಡ ಬರ್ತಾ ಇದೆ, ಹೀಗಾಗಿನೇ ಆತಂಕ ವ್ಯಕ್ತವಾಗ್ತಾ ಇದೆ. ಈಗೊಂದು